ಬೆಂಗಳೂರಿಂದ ಕೂಗಳತೆ ದೂರದಲ್ಲಿದೆ ಗ್ರಾಮ. ರಸ್ತೆ ಮೇಲೆ ಹರಿತಾ ಇದೆ ಚರಂಡಿ ನೀರು. ಇಡೀ ಊರು ಗಬ್ಬು ವಾಸನೆ. ಜನಕ್ಕೆ ರೋಗ ಭೀತಿ. ಚರಂಡಿ ಇಲ್ಲದ ಊರಿನ ಕಥೆ ಇದು. ಇದು ಕಾಡ್ತಿಪುರ ಅಂತ ಭಕ್ತರಳ್ಳಿ ಪಂಚಾಯತಿ. ಆ ಗಲೀಜ್ ನೋಡ್ರಿ ನಾವು ಊಟ ಮಾಡಿದ್ದು ನಮ್ಮ ಹೊಟ್ಟೆಗಿರಲ್ಲ. ಮನೆಗಳಿಗೆ ಮನೆ ಕಣಕ್ ಹೋಗಲ್ಲ, ಗಾಳಿ ಬಿಸಿರು ಗಬ್ಬಂತ ಹೊಡಿತೀವಿ. ಬೆಂಗಳೂರು ನಗರದ ಪಕ್ಕದಲ್ಲೇ ಹತ್ತಾರು ಸಮಸ್ಯೆಗಳಿದೆ. ಈ ಊರಲ್ಲಿ ನೀರು ಹರಿಯೋದಕ್ಕೆ ಚರಂಡಿನೇ ಇಲ್ಲ. ದೊಡ್ಡಬಳ್ಳಾಪುರದ ಕಾಡತ್ತಿಪೂರು ಗ್ರಾಮದಲ್ಲಿ ಈ ಸಮಸ್ಯೆ ಇದೆ. ಬೆಂಗಳೂರಿಂದ ಕೂಗಳತೆ ದೂರದಲ್ಲಿದೆ. ಆದ್ರೆ ಸಮಸ್ಯೆ ನೋಡಿ, ನೀರು ಹರಿಯೋದಕ್ಕೆ ಈ ಊರಲ್ಲಿ ಚರಂಡಿನೇ ಇಲ್ಲ. ಭಕ್ತರಹಳ್ಳಿ ಗ್ರಾಮ ಪಂಚಾಯತಿಗೆ ಸೇರುತ್ತೆ ಈ ಗ್ರಾಮ. ಕಾಡತ್ತಿಪೂರು ಗ್ರಾಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಸೇರುತ್ತೆ. ಬಹುತೇಕ ದಲಿತರೇ ಇರುವಂತ ಗ್ರಾಮ ಇದು. ಸುಮಾರು 280 ಕುಟುಂಬದಿಂದ 1300 ಜನ ಈ ಗ್ರಾಮದಲ್ಲಿ ವಾಸ ಮಾಡ್ಕೊಂಡಿದ್ದಾರೆ. 700ಕ್ಕೂ ಹೆಚ್ಚು SC ST ಜನಾಂಗದವರು ವಾಸ ಮಾಡ್ತಾ ಇದ್ದಾರೆ. ಮಳೆ ಬಂದಂತ ಸಂದರ್ಭದಲ್ಲಿ ಚರಂಡಿ ಇಲ್ಲದ ಕಾರಣ ಸೀದಾ ಮನೆಯೊಳಗೆ ಕೊಳಚೆ ನೀರು ನುಗ್ಗುತ್ತೆ. ಇನ್ನು ರಾತ್ರಿ ಆದ್ರೆ ಸಾಕು, ಹಾವು ಚೇಳುಗಳ ಕಾಟ ಬೇರೆ. ಚರಂಡಿ ನೀರಿಂದ ಸೊಳ್ಳೆ ನೊಣಗಳ ಕಾಟ. ಗ್ರಾಮಸ್ಥರಿಗೆ ಸಾಂಕ್ರಾಮಿಕ ರೋಗದ ಭೀತಿ ಆವರಿಸ್ಬಿಟ್ಟಿದೆ. 700ಕ್ಕೂ ಹೆಚ್ಚು SC ST ಜನಾಂಗದವರು ವಾಸ ಮಾಡ್ಕೊಂಡಿದ್ದಾರೆ. ಮಳೆ ಬಂದಾಗ ಚರಂಡಿ ಇಲ್ಲದ ಪರಿಣಾಮ ನೀರು ಎಲ್ಲಿ ಹರಿದು ಹೋಗುತ್ತೆ, ಎಲ್ಲಿ ಜಾಗ ಸಿಗುತ್ತೆ ಅಲ್ಲಿ ನುಗ್ಕೊಂಡು ಹೋಗುತ್ತೆ. ಹಂಗಾಗಿ ಮನೆಯೊಳಗೆ ಸೀದಾ ಬಂದ್ಬಿಡುತ್ತೆ. ಆ ನೀರಲ್ಲಿ ಹಾವು ಚೇಳುಗಳು ಬರ್ತಾವೆ, ಮತ್ತೆ ಗಬ್ಬು ವಾಸನೆಯ ಕೊಳಚೆ ನೀರು. ಹಂಗಾಗಿ ಅದರಲ್ಲಿ ಸೊಳ್ಳೆ ಉತ್ಪತ್ತಿ ಆಗುತ್ತೆ, ನೊಣಗಳ ಕಾಟ ಬೇರೆ. ಇದರಿಂದ ನಮಗೆ ಸಾಂಕ್ರಾಮಿಕ ರೋಗ ಬರುತ್ತೆ ಅಂತ ಹೇಳಿ ಜನ ಆತಂಕದಲ್ಲಿದ್ದಾರೆ. ನಮ್ಗೊಂದು ಚರಂಡಿ ವ್ಯವಸ್ಥೆ ಮಾಡ್ಕೊಡಿ ಅಂತ ಕೇಳ್ತಾ ಇದ್ದಾರೆ. ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಕಾಡತ್ತಿಪೂರು ಊರಿದು. ಮೂಲ ಸೌಕರ್ಯನೇ ಇಲ್ಲ. ನಾವು ಬಟ್ಟೆ ಹೋಗಿದ್ರೆ ನೀರೆಲ್ಲ ಇಲ್ಲೇ ಇರುತ್ತೆ. ಮತ್ತೆ ಓಡಾಡಕ್ಕೂ ಸಮಸ್ಯೆ ಐತೆ. ಮಳೆ ಬಂದ್ರೆ ಎಲ್ಲ ಒಳಗ್ ಬರುತ್ತೆ ನೀರು. ಮತ್ತೆ ಹಾವು ಚೇಳುಗಳೆಲ್ಲ ಬರ್ತಾ ಇದಾವೆ ಒಳಿಕೆ. ಮಳೆ ಬರೋದ್ರಿಂದ ಚರಂಡಿ ಸಮಸ್ಯೆ ಜಾಸ್ತಿ. ಯಾರು ಕೇಳ್ತಾ ಇಲ್ಲ. ಅದಕ್ಕೆ PDO ಏನಾದ್ರು ಬಂದು ಒಂದ್ ಸ್ವಲ್ಪ ಚರಂಡಿ ಸಮಸ್ಯೆನ ಬಗೆಹರಿಸುತ್ತೆ. ಬೀದಿ ದೀಪದ ಸಮಸ್ಯೆ ಬೇರೆ ಇದೆ. ಅದಕ್ಕೆ PDO ಏನಾದ್ರು ಮಾಡ್ಬೇಕು. ಓಡಾಡಕ್ಕೂ ಕಷ್ಟ ಆಗ್ತಿದೆ. ಮತ್ತೆ ಅಲ್ಲಿ ರೋಡ್ ಬೇರೆ ಸರಿ ಇಲ್ಲ. ನಮಗೆ ಕಾಲೇಜ್ ಹೋಗಕ್ಕೂ ಬಸ್ ಇಲ್ಲ, ಏನಿಲ್ಲ. ಚರಂಡಿ ಸ್ಮೆಲ್ ಜಾಸ್ತಿ ಇದೆ. ಅದಕ್ಕೆ ಒಂದ್ ಸ್ವಲ್ಪ ಚರಂಡಿ ಎಲ್ಲ ಇದ್ ಮಾಡಿ. ನಮಗ್ ಚರಂಡಿ ಮಳೆ ಇದ್ರು ಬರ್ತಾವ ನೀರು, ಮಳೆ ಇದ್ದಿದ್ರು ಚರಂಡಿ ಸಮಸ್ಯೆ. ನೀರೆಲ್ಲ ನಿಂತ್ಕಂತದೆ, ಕಸರೆ ಹೊಲ್ಟೋಗಲ್ಲ, ಎಲ್ಲ ವಾಸನೆ ಹೊಡಿತದೆ. ಮಕ್ಳು ಮರಿಗೆಲ್ಲ ಸ್ಮೆಲ್ ಬರ್ತದೆ, ನಮಗೂ ಬರ್ತದೆ. ಮಳೆ ಇದ್ರೆ ಮಾತ್ರ ಕೊಚ್ಕೊಂಡು ಒಂದಿಷ್ಟು ಎಲ್ಲ ಅತ್ತ ಇತ್ತ ನುಗ್ತದಪ್ಪ. ಹಾವು ಚೇಳು ಕಾಟ ಇರ್ತವೆ. ಮಕ್ಳು ಮರಿ ದೆಗೆ ಒಳಗೆ ಹಂಗಪ್ಪ ಹಾಕ್ಯಂಡ್ ಕೂಕಣದ್ ರೋಡಾಗ ಅನ್ನಿಸ್ತದೆ. ಭಯ. ಯಾವ ಅಧಿಕಾರಿಗಳು ಬರ್ಲಿಲ್ಲ. ಓಟ್ ಬಂದಾಗ ಬರ್ತಾರೆ, ಇಲ್ದಿರ್ ಬರಲ್ಲ. ಚರಂಡಿ ಅಲ್ಲಿ ನೀರ್ ಹೋಗಲ್ಲ, ಏನಿಲ್ಲ. ಸೊಳ್ಳೆಗಳೆಲ್ಲ ಹುಡುಗರು ಮಕ್ಳುಗಳು ಕಚ್ಚುತ್ತವೆ, ಕಾಯಿಲೆ ಬರ್ತದೆ. ನೀರ್ ಮುಂದ್ಕೋಗಲ್ಲ. ಏಕನೂ ಅಷ್ಟೇ, ಎಲ್ಲ ನಿಂತ್ಕೊಂಡ್ ಅಲ್ಲೇನೇನೆ ವಾಸನೆ ಹೊಡಿತೈತೆ. ಮನೆಗಳಿಗೆ ಮನೆ ಕಣಕ್ ಹೋಗಲ್ಲ, ಗಾಳಿ ಬಿಸಿರು ಗಬ್ಬಂತ ಹೊಡಿತೈತಿ. ಮಳೆ ನೀರ್ ಬಂದ್ರು ಹೋಗಕ್ಕೂ ಜಾಗ ಇಲ್ಲ. ಅದು ಎಲ್ಲ ನಿಂತ್ಕೊಂತವೆ, ಎಲ್ಲ ನುಗ್ತವೆ. ಇದಾಗ್ಲೇ 5-6 ವರ್ಷದಿಂದ ಹಂಗೆ ಐತೆ ಸರ್. ಎಲ್ಲ ನೋಡ್ಕೊಂಡ್ ಹೋದ್ರು, ಫೋಟೋ ತಕೊಂಡ್ ಹೋದ್ರು, ಎಲ್ಲ ಮಾಡ್ಕೊಂಡ್ ಹೋಗವ್ರೆ. ಆದ್ರೂ ನಮ್ಗೇನು ಇದ್ ಮಾಡಿ ಕೊಟ್ಟಿಲ್ಲ. ಸಂಧಿಗಳಿಗೆಲ್ಲ ನುಗ್ತವೆ. ಹಿಂಗಾತ ಚರಂಡಿ ವ್ಯವಸ್ಥೆ ಬೇಕು ನೀರ್ ಹೋಗಕ್ಕೆ. ಮಳೆ ನೀರ್ ಹೋಗಕ್ಕೂ ಜಾಗ ಇಲ್ಲ. ಡೈಲಿ ಬಟ್ಟೆ ಒಗ್ಯವು ಯೂಸ್ ಮಾಡೋ ನೀರ್ಗಳು ಓದ್ತಿಲ್ಲ. ಸೌಲಭ್ಯ ಸಿಗ್ತಾ ಇಲ್ಲ ಸರ್. ಪಂಚಾಯತಿ ಅವ್ರು ಬಂದು ನೋಡ್ಕೊಂಡ್ ಹೋಗವ್ರೆ. ಸೊಳ್ಳೆಗಳು ಕಡಿತಾವೆ, ಅದೇ ಎಲ್ಲ ಗುಳ್ಳೆ ಆಗ್ತವೆ, ಕೆರ್ಕಂತ ಹುಡ್ಗರು. ಇದು ಸುಮಾರು ನಾವು ಹುಟ್ಟೋದಕ್ಕೂ ಮುಂಚೆಯಿಂದನೂ ಚರಂಡಿ ವ್ಯವಸ್ಥೆನೇ ಇಲ್ಲ. ಬರ್ತಾರೆ ಅಧಿಕಾರಿಗಳು, ಕಂದಾಯ ಅದು ಇದು ಕಟ್ಟಿಸ್ಕೊಂಡ್ರೆ ಹೋಗ್ತಾರೆ. ಇಲ್ಲಿ ಏನ್ ಚರಂಡಿ ವ್ಯವಸ್ಥೆ ಏನೈತೆ ಅಂತನೂ ನೋಡಲ್ಲ, ಏನಿಲ್ಲ. ಇಲ್ಲಿ ಪ್ರತಿ ವರ್ಷನೂ ಜಾತ್ರೆ ನಡೀತದೆ. ಎಲ್ಲ ಆರ್ತಿಗಳು ಅದು ಇದು ಎಲ್ಲ ತಂದು ಎಲ್ಲ ಇಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲೇ ಕೂಕೊಳ್ಳೋದು. ಈ ಬಸ್ ಸ್ಟ್ಯಾಂಡ್ ಅಲ್ಲಿ ಒಂದ್ ಚರಂಡಿ ಇಲ್ಲೋ ಈ ಸೈಡು ಇಲ್ಲ, ಈ ಸೈಡು ಇಲ್ಲ. ರೋಡ್ ಅಲ್ಲೇ ನಿಂತ್ಕೊಳ್ಳುತ್ತೆ ನೀರು. ಒಂದು ಚರಂಡಿ ವ್ಯವಸ್ಥೆ ಅಂತೂ ಯಾವ ಕಡೆನೂ ಇಲ್ಲ ಬಿಡ್ರಿ. ಇಡೀ ನಮ್ಮೂರು ಸುತ್ತಮುತ್ತ ಬಂದ್ರು ಎಲ್ಲೂ ಚರಂಡಿ ವ್ಯವಸ್ಥೆನೇ ಇಲ್ಲ. ಈಗ ಹೊರಿತೈತೆ. ಮಳೆಗಾಲ ಬಂದ್ರೆ ಇದ್ದಿದ್ದು ಜಾಸ್ತಿ. ನೀರು ನಿಂತ್ಕೊಂಡ್ರೆ ಇನ್ನೆಲ್ಲ ಹೋಗುತ್ತೆ. ಸೊಳ್ಳೆಗಳು ಕಾಟ ಜಾಸ್ತಿ. ಅಧಿಕಾರಿಗಳು ಇದನ್ನ ಕಿವಿಗೆ ಹಾಕಬೇಕು. ಬಂದು ಒಂದ್ ಸ್ವಲ್ಪ ಎಲ್ಲ ಚರಂಡಿ ವ್ಯವಸ್ಥೆಗಳನ್ನ ನೀಟಾಗಿ ಮಾಡ್ಕೊಟ್ಟು ಹೋಗ್ಬೇಕು. ಆ ಗಲೀಜ್ ನೋಡ್ರಿ ನಾವು ಊಟ ಮಾಡಿದ್ದು ನಮ್ಮ ಹೊಟ್ಟೆಗಿರಲ್ಲ. ಆ ಚರಂಡಿ ನೋಡಿ ನೀವೇ ಮಾತಾಡ್ರಿ. ಎಲ್ಲ ಊರ್ ತುಂಬಾ ಯಾರನ್ನ ಅಜ್ಜದಿರ್ ಕೈಯೋ ಕಾಲ ಮುರಿದೋಗದೆ. ಏನು ಒಂಚೂರನ ದಾರಿ ಮಾರ್ಗವಾಗ ಐತೆ ನೋಡೋಗ್ರಿ ಅಧಿಕಾರಿಗಳು ಯಾರು ಬರಲ್ಲ. ಅವರು ಏನೋ ಬರ್ತಾರೆ, ಏನೋ ಒಂದ್ ಓಟ್ ಹಾಕ್ರಿ ಅಂತಾರೆ. ನಾವು ತಡ್ಕೊಂಡ್ಲಾರ್ದೆ 2 ಹಾಕ್ತಿವಿ, ಹೋಗಿ ಅವ್ರ 2 ಮಕ್ಳು ಸುಖ ಹೋಗಿರ್ತಾರೆ. ಕಳ್ರು ಬೇರೆ ಬರ್ತಾರೆ. ಈ ಕಡೆ ನೋಡ ತಗ್ಗುದಿನ
ಈ ಕಾಲಿಕ್ಕೆ ಹೋದ್ರೆ ನಮಗ್ ಕಣ್ ಕಾಣಲ್ಲ ಕಪ್ಪಲ್ ಕಾಣಲ್ಲ ಕಿವಿ ಕೇಳ್ಸಲ್ಲ ಏನ್ ಮಾಡಂತ ಯಾರನ್ನ ಅಧಿಕಾರ ತಕ್ಕ ಹೋಗಿ ಮಾತಾಡೋಣ ಅಂದ್ರೆ ಹೈ ಅವಳ ಏನಕ್ ಬಂದವಳೆ ಉಗ್ತಟ್ರು ಅಂತಾರ ಸರ್ ನಮ್ಮನ್ನ. ನಾವು ಹುಡ್ತಾಗ್ಲಿಂಟನು ಯಾವ ಚರಂಡಿನೂ ಇಲ್ಲಣ್ಣ. ಪೂರ್ತಿ ಕಸ್ರೆ ಎಲ್ಲ ನೀರು, ಏನು ಇಲ್ಲ. ಹತ್ ಕಡೆಲಿಂಟ ಬರೋದು ಸೊಳ್ಳೆ, ಇದ್ ಕಡೆಲಿಂಟ ತಿಪ್ಪಿಗಳು, ಎಲ್ಲಾನು ಗಲೀಜ್ ಆಯ್ತಣ್ಣ. ಹಾಕಿಲ್ಲ ಯಾರಿಗನ್ನ ಕೇಳಿರ್ನು ಯಾರು ಮಾಡಿಸ್ತಾ ಇಲ್ಲಣ್ಣ. ಪಂಚಾಯತರು ದುಡ್ಡು ಇಸ್ಕೊಂಡು ಹೋಗ್ಕೋತಾರ ಅಷ್ಟೇ ಅಣ್ಣ, ಯಾರು ಮಾಡಿಸ್ತಾ ಇಲ್ಲ. ಅದೆಲ್ಲ ಪೂರ್ತಿ ರೋಡ್ ಮೇಲೆ ಬರ್ತಾ ಇರ್ತದೆ. ಅವು ಏನು ಚೋಳು ಮಂಡ್ರಗಪ್ಪೆ ಅವು ಇವು ಎಲ್ಲ ಬಂದೇ ಬರ್ತವೆ. ನಾವ್ ನಿದ್ದೆ ಮಾಡೋದ್ ಹೆಂಗ? ಇವಾಗ ಏನೋ ಸಾವ್ಕಾರ್ ಮನೆಗೆ ಎಲ್ಲ ಬಿಲ್ಡಿಂಗ್ ಒಳಗೆ ಹೋಗಿ ಮನೆ ಕಾಂತಾರೆ. ನಮ್ಮಂತರ ಗುಡ್ಸಲ್ ಮನೆಗೆ ಏನ್ ಮಾಡ್ತಾರೆ? ನಮ್ಗೆ ಇದನ್ನೇನೋ ಪರಿಹಾರ ಮಾಡ್ಕೊಡ್ರಿ ಅಂತ. ಇದು ಗ್ರಾಮಸ್ಥರ ಮಾತು. ನಾವು ಹುಟ್ಟಾಗಿಂದ ಚರಂಡಿ ವ್ಯವಸ್ಥೆನೆ ನಾವು ಇಲ್ಲಿ ನೋಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೀರು ಹರಿದು ಹೋಗಕ್ಕೆ ಪ್ರಾಪರ್ ಆಗಿ ಜಾಗ ಇಲ್ಲ. ಹಾಗಾಗಿ ಮಳೆಗಾಲ ಸಂದರ್ಭದಲ್ಲಿ ಸೀದಾ ನೀರು ದಾರಿ ಹುಡ್ಕೊಂಡು ಮನೆಯೊಳಗೆ ಬರ್ತಾ ಇದೆ. ಮತ್ತೆ ರಾತ್ರಿ ಹೊತ್ತಲ್ಲಿ ಹಾವು ಚೇಳು ಕಾಟ ಬೇರೆ ಅಂತ ಜನ ಆರೋಪ ಮಾಡ್ತಾ ಇದ್ದಾರೆ. ಹಾಗೇನೆ ಚರಂಡಿ ನೀರು ಅಂದ್ರೆ ಅಲ್ಲಿ ಚರಂಡಿ ಇಲ್ಲ, ಫಸ್ಟ್ ಆಫ್ ಆಲ್ ಅಲ್ಲಿ ನೀರು ಸ್ಟಾಕ್ ಆಗ್ತಾ ಇರೋದ್ರಿಂದ ಅದರಿಂದ ಸೊಳ್ಳೆ ಉತ್ಪತ್ತಿ ಆಗ್ತಾ ಇದೆ, ಮತ್ತೆ ನೊಣಗಳ ಕಾಟ. ಇದರಿಂದ ನಮಗೆ ಸಾಂಕ್ರಾಮಿಕ ರೋಗದ ಭೀತಿ ಆವರಿಸ್ಕೊಂಡಿದೆ ಅಂತೇಳಿ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. 700ಕ್ಕೂ ಹೆಚ್ಚು ಕುಟುಂಬಗಳು ಇಲ್ಲಿ ವಾಸ ಮಾಡ್ಕೊಂಡಿವೆ, 1000ಕ್ಕೂ ಅಧಿಕ ಜನಸಂಖ್ಯೆ ಇದೆ. ನೀರು ಹರಿದು ಹೋಗೋದಕ್ಕೆ ನಮಗೆ ಚರಂಡಿ ವ್ಯವಸ್ಥೆ ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ. ವೋಟ್ ಹಾಕಿಸ್ಕೊಳ್ಳೋಕೆ ಮಾತ್ರ ಅಲ್ಲಿ ರಾಜಕಾರಣಿಗಳು, ರಾಜಕೀಯ ಪಕ್ಷದವ್ರು ಬರ್ತಾರೆ. ಬಟ್ ಅದಾದ್ಮೇಲೆ ನಮ್ಮ ಸಮಸ್ಯೆಗೆ ಪರಿಹಾರ ಮಾತ್ರ ಇದುವರೆಗೂ ಅವ್ರು ಯಾರು ಕೊಡಿಸಿಲ್ಲ ಅಂತ ಹೇಳ್ತಾ ಇದ್ದಾರೆ. ರಸ್ತೆ ಎಲ್ಲ ಪ್ರಾಪರ್ ಆಗೇ ಇದೆ, ದೃಶ್ಯದಲ್ಲೂ ನಾವು ನೋಡ್ತಾ ಇದ್ದೀವಿ, CC ರೋಡ್ ಥರನೇ ಕಾಣಿಸ್ತಾ ಇದೆ. ಬಟ್ ಚರಂಡಿ ವ್ಯವಸ್ಥೆ ಮಾತ್ರ ಇಲ್ಲ ಅಂಥೇಳಿ ಗ್ರಾಮಸ್ಥರು ಆರೋಪವನ್ನ ಮಾಡ್ತಾ ಇದ್ದಾರೆ. ಇದು ಕಾಡತ್ತಿಪೂರು ಊರಿನಲ್ಲಿ ಸದ್ಯಕ್ಕೆ ಜನ ಅನುಭವಿಸ್ತಿರುವಂಥ ಚರಂಡಿಯ ಸಂಕಷ್ಟ. ಚರಂಡಿ ಇಲ್ಲದ ಗ್ರಾಮ ಇದು. ನೀರು ಹರಿಯೋದಕ್ಕೆ ಚರಂಡಿ ಇಲ್ಲ, ಪ್ರಾಪರಾಗಿ ವ್ಯವಸ್ಥೆ ಮಾಡಿಲ್ಲ. ಹಾಗಾಗಿ ಕಣ್ಣಲ್ಲಿ ನೀರು ನಿಂತ್ಕೊಳ್ತಾ ಇದೆ. ಇದರಿಂದ ಹುಳುಗಳು ಉತ್ಪತ್ತಿ ಆಗ್ತಾ ಇದೆ. ನಮಗಿದ್ರಿಂದ ಆರೋಗ್ಯ ಸಮಸ್ಯೆ ಆಗುತ್ತೆ. ಮಳೆ ಬಂದಾಗ ಸೀದಾ ಮನೆಯೊಳಗೆ ನೀರು ಬರುತ್ತೆ. ನಮಗೆ ಇದಕ್ಕೆ ಶಾಶ್ವತವಾಗಿ ಪರಿಹಾರ ಅಂತಂದರೆ ಚರಂಡಿ ನೀರು. ನೋಡಿ, ಅಲ್ಲಿ ಬಟ್ಟೆ ತೊಳಿತಾ ಇದ್ದಾರೆ, ಪಾತ್ರೆ ತೊಳಿತಾರೆ, ಆ ನೀರೆಲ್ಲ ಅಲ್ಲಿ ರಸ್ತೆಗೆ ಚೆಲ್ಲಿದಾಗ ಅಲ್ಲಿ ಚರಂಡಿ ಇದ್ದಿದ್ರೆ ನೀರು ಸರಾಗವಾಗಿ ಹರಿದು ಹೋಗ್ತಾ ಇತ್ತು. ಬಟ್ ಈ ನೀರು ಎಲ್ಲಿ ಹೋಗುತ್ತೆ? ಈಗ ಅಲ್ಲೇ ಹೋಗಿ ನಿಂತ್ಕೊಳ್ತಾ ಇದೆ, ಸ್ಟಾಕ್ ಆಗುತ್ತೆ. ಪರಿಣಾಮ ಗಬ್ಬು ವಾಸನೆ ಬೇರೆ ಬರ್ತಾ ಇದೆ. ಹಾಗಾಗಿ ಅಲ್ಲಿ ನಮಗೆ ಮನೆಯೊಳಗೆ ಕೂರಕ್ಕೂ ಸಾಧ್ಯ ಇಲ್ಲ. ಅಂಥ ಪರಿಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂಥೇಳಿ ದೊಡ್ಡಬಳ್ಳಾಪುರದ ಕಾಡತ್ತಿಪೂರು ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಬಹುತೇಕ ಇಲ್ಲಿ ದಲಿತರೇ ವಾಸ ಮಾಡ್ಕೊಂಡಿದ್ದಾರೆ. ಅಂದರೆ SC ST ಸಮುದಾಯಕ್ಕೆ ಸೇರಿದವರೇ, ಆ ಜನಾಂಗದವರೇ ವಾಸ ಮಾಡ್ಕೊಂಡಿರೋದು. 1300ಕ್ಕೂ ಹೆಚ್ಚು ಜನಸಂಖ್ಯೆ ಇದೆ ಈ ಗ್ರಾಮದಲ್ಲಿ. 280 ಕುಟುಂಬಗಳು, 700ಕ್ಕೂ ಹೆಚ್ಚು SC ST ಜನಾಂಗದವರು ವಾಸ. ಅಂದರೆ ದಲಿತರೇ ಹೆಚ್ಚಾಗಿ ಈ ಊರಿನಲ್ಲಿ ವಾಸ ಮಾಡ್ಕೊಂಡಿದ್ದಾರೆ. ಮಳೆಗಾಲದಲ್ಲಿ ನಮಗೆ ಅತಿ ಸಮಸ್ಯೆ ಆಗ್ತಿದೆ, ಸಾಂಕ್ರಾಮಿಕ ರೋಗದ ಭೀತಿ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಗ್ರಾಮ ಪಂಚಾಯತ್ನವರು ಎಸ್ಪೆಷಲಿ, ಸೊ ಈಗ PDO ಸೇರಿದಂತೆ ಅಲ್ಲಿನ ಸಿಬ್ಬಂದಿ ವರ್ಗ, ಮೆಂಬರ್ಸ್ ಎಲ್ಲ ಯಾರ್ಯಾರು ಇರ್ತಾರೆ ಅವರು ಈ ಬಗ್ಗೆ ನಿಗಾ ವಹಿಸಬೇಕು. ಏನು ಸಮಸ್ಯೆ ಆಗ್ತಿದೆ? ಈಗ ರೋಡ್ ಬಹುಶಃ ಸ್ವಲ್ಪ ಚಿಕ್ಕದು ಅಂತ ಅನ್ನಿಸ್ತಾ ಇದೆ ದೃಶ್ಯದಲ್ಲಿ ನಮಗೆ ನೋಡಿದಾಗ. ಕಿರಿದಾದ ರಸ್ತೆ ಇರೋದ್ರಿಂದ ಚರಂಡಿಯಲ್ಲಿ ಮಾಡೋದಕ್ಕೆ ಅವಕಾಶ ಆಗುತ್ತಾ ಇಲ್ವಾ ಗೊತ್ತಿಲ್ಲ. ಇಲ್ಲ ಅಂತಂದ್ರೆ ಬೇರೆ ಪರ್ಯಾಯ ವ್ಯವಸ್ಥೆ ಏನು ಮಾಡ್ಬೋದು? ಈಗ ಗ್ರಾಮಸ್ಥರು ಕೇಳ್ತಿರೋದು ನಮಗೆ ನೀರು ಹರಿದು ಹೋಗೋಕ್ಕೆ ಸರಾಗವಾಗಿ ಜಾಗ ಮಾಡಿಕೊಡ್ಬೇಕು. ಈ ರೀತಿ ನೀರು ನಿಂತ್ಕೊಂಡಾಗ ಸಮಸ್ಯೆ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ.